ವಿಜ್ಞಾನ ಪ್ರಯೋಗಾಲಯದಲ್ಲಿರುವ ಉಷ್ಣಮಾಪಕ ತಾಪಮಾನವನ್ನು ಸೆಲ್ಸಿಯಸ್ ಮತ್ತು ಫೆರನ್ಹೈಟ್ ಎರಡರಲ್ಲೂ ತೋರಿಸುತ್ತದೆ. ಉಷ್ಣಮಾಪಕದಲ್ಲಿರುವ ಪಾದರಸವು 56 ಡಿಗ್ರಿ ಫೆರನ್ಹೈಟ್ಗೆ ಏರಿದರೆ ಅನುಗುಣವಾದ ಸೆಲ್ಸಿಯಸ್ ತಾಪಮಾನವೆಷ್ಟು ಅಂತ ನಾವು ಕಂಡುಹಿಡಿಬೇಕಾಗಿದೆ. ಇಲ್ಲಿ ನಮಗೆ 2 ಸೂತ್ರವನ್ನ ಕೊಟ್ಟಿರ್ತಾರೆ. ಈ ಸೂತ್ರವನ್ನ ನೀವು ನೋಡಿದ್ರೆ ಈ ಸೂತ್ರಗಳು ಸೆಲ್ಸಿಯಸ್ ಮತ್ತು ಫೆರನ್ಹೈಟ್ ಅನ್ನ ಹೋಲಿಕೆ ಮಾಡುವ ಸೂತ್ರವಾಗಿರುತ್ತೆ. ಈ ಸೂತ್ರವನ್ನ ಪಡೆದುಕೊಳ್ಳೋದು ಹೇಗೆ ಅಂತ ನಾವು ಮತ್ತೊಂದು ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಆದ್ರೆ ಇಲ್ಲಿ ಫೆರನ್ಹೈಟ್ ನಲ್ಲಿರುವ ಒಂದು ತಾಪಮಾನವನ್ನ ನಮಗೆ ಕೊಟ್ಟಿದ್ದಾರೆ 56 ಡಿಗ್ರಿಗಳು ಅಂತ. ಇದಕ್ಕೆ ಅನುಗುಣವಾದ ಸೆಲ್ಸಿಯಸ್ ತಾಪಮಾನ ಎಷ್ಟು ಅಂತ ನಾವು ಕಂಡುಹಿಡಿಬೇಕಾಗಿದೆ. ಆದ್ರಿಂದ ಈ 2 ಸೂತ್ರಗಳಲ್ಲಿ ನಮಗೆ ಉಪಯೋಗವಾಗುವ ಸೂತ್ರ ಬಂದು ಈ 2ನೇ ಸೂತ್ರ ಆಗಿರುತ್ತೆ. ಇದರಲ್ಲಿ ಎಫ್ ನ ಜಾಗಕ್ಕೆ 56 ಅಂತ ನಾವು ಆದೇಶ ಮಾಡಿದ್ರೆ 5/9 56 - 32 ಸಿಕ್ಕತ್ತೆ. 56 - 32 ಒಂದು 24. 5/9 × 24. ಈಗ 9 ಮತ್ತು 24 3ರಿಂದ ಭಾಗಿಸೋಣ. 3 3 9, 3 8 24. 5 × 8 40. ಆದ್ರಿಂದ ಇದ್ರ ಉತ್ತರ 40/3 ಸಿಕ್ಕತ್ತೆ. ಈಗ 40 3ರಿಂದ ಭಾಗಿಸ್ಕೊಳ್ಳೋಣ. 3 1 3, 4 - 3 ಶೇಷ 1. ಈಗ 0 ಕೆಳಗೆ ತಗೊಳ್ಳೋಣ. 10 3ರಿಂದ ಭಾಗಿಸ್ಬೇಕಾದ್ರೆ 3 3 9, ಮತ್ತೆ 10 - 9 ಮಾಡಿದ್ರೆ ಶೇಷ 1 ಅಂತ ಸಿಕ್ಕತ್ತೆ. ಈ 40/3 ಮಿಶ್ರ ಭಿನ್ನ ರಾಶಿಯಾಗಿ ನಾವು ಬರ್ಕೊಳ್ಳೋದಾದ್ರೆ ಭಾಗಲಬ್ಧವಾದ 13 ಶೇಷ 1/3 ಅಂತ ನಾವು ಬರ್ಕೊಳ್ಬಹುದು. ಇಲ್ದಿದ್ರೆ ಇದನ್ನ ನಾವು ದಶಮಾಂಶ ಸಂಖ್ಯೆಯನ್ನಾಗಿ ಕೂಡ ಬರಿಬಹುದು. ಅದು ಹೇಗೆ ಅಂದ್ರೆ ಭಾಗಲಬ್ಧದಲ್ಲಿ ದಶಮಾಂಶ ಬಿಂದುವನ್ನ ತಗೊಳ್ಳೋಣ. ಹಾಗಾಗಿ ಮತ್ತೊಂದು 0 ನಾವಿಲ್ಲಿ ಶೇಷದ ಜೊತೆ ಸೇರಿಸ್ಕೊಳ್ಬಹುದು. ಈಗ 10 ಮತ್ತೆ 3ರಿಂದ ಭಾಗಿಸ್ಕೊಂಡ್ರೆ ನಮಗೆ ಭಾಗಲಬ್ಧದಲ್ಲಿ 3 ಅಂತ ಕಂಡು ಬರುತ್ತೆ. ಇದೇ ರೀತಿಯಲ್ಲಿ ನಮಗೆ ಶೇಷ 1 ಸಿಗ್ತಾ ಹೋಗುತ್ತೆ. ಆದ್ರಿಂದ ಭಾಗಲಬ್ಧದಲ್ಲಿ 13.333 ಹೀಗೆ ಮುಂದುವರಿತಾ ಹೋಗುತ್ತೆ. ಇದನ್ನ ನಾವು 13.3 ಬಾರ್ ಅಂತ ಈ ರೀತಿ ಬರ್ಕೊಳ್ಬಹುದು. ಆದ್ರಿಂದ ಕೊಟ್ಟಿರುವ ಪ್ರಶ್ನೆಯ ಪ್ರಕಾರ ತಾಪಮಾನ 56 ಡಿಗ್ರಿ ಫೆರನ್ಹೈಟ್ಗೆ ಅನುಗುಣವಾದ ಸೆಲ್ಸಿಯಸ್ ತಾಪಮಾನ ಒಂದು 13.3 ಡಿಗ್ರಿಗಳಾಗಿರುತ್ತೆ.